ಲೈಂಗಿಕ ಶಿಕ್ಷಣ ಬಹಳ ಮುಖ್ಯ. ಅದರಲ್ಲೂ ಭಾರತೀಯರಲ್ಲಿ ಮೆದುಳಿನ ಬಗ್ಗೆ ನಾವು ತಿಳ್ಕೊಂತೀವಿ, ಅದು ನಮ್ಗೇನು ಅನ್ಸೋದಿಲ್ಲ. ಹೃದಯದ ಬಗ್ಗೆ ಮಾತಾಡ್ತೀವಿ, ಅಲ್ಲೂ ನಮಗೆ ಏನು ತೊಂದರೆ ಇಲ್ಲ. ದೇಹದ ಬೇರೆ ಬೇರೆ ಅಂಗಾಂಗಗಳು, ಕೈ, ಕಾಲು, ಕಣ್ಣು, ಮೂಗು, ಪಂಚೇಂದ್ರಿಯಗಳ ಬಗ್ಗೆ ತಿಳ್ಕೊಂತೀವಿ, ನಮ್ಗೇನು ತೊಂದರೆ ಇಲ್ಲ. ಆದರೆ ಜನನೇಂದ್ರಿಯಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಜನ ಮುಜುಗರ ಪಟ್ಕೊಳ್ತಾರೆ. ಸೋಂಕುಗಳು ಅಂದ್ರೆ ಏನು, ಅವುಗಳ ಅಪಾಯಗಳೇನು, ಆಮೇಲೆ ಸಂಗಾತಿಗಳ ಆಯ್ಕೆ ಯಾವ ರೀತಿ ಮಾಡ್ಕೋಬೇಕು, ಯಾವ ಯಾವ ಲೈಂಗಿಕ ರೋಗಗಳಿದೆ, ಆಮೇಲೆ ಗರ್ಭಧಾರಣೆ ಬಗ್ಗೆ ಎಲ್ಲದರ ಬಗ್ಗೆನೂ ನಿಮಗೆ ಒಂದು ಅರಿವು ಇದ್ದಾಗೇನಾಗುತ್ತೆ ಅಂದರೆ ಲೆಸ್ಬಿಯನ್ಸ್ಗಳು ಹೆಚ್ಚಾಗ್ತಾ ಇದ್ದಾರೆ. ಹೋಮೋಸೆಕ್ಷುಯಾಲಿಟಿ, ಗೇಸ್ಗಳು, ಲೆಸ್ಬಿಯನ್ಸು, ಬೈಸೆಕ್ಷುಯಲ್ ಈ ಥರದ್ದು ತುಂಬ ಜಾಸ್ತಿ ಆಗ್ತಾ ಇದೆ. ಝೂನೋಟಿಕ್ ಡಿಸೀಸಸ್ ಅಂತ ಬರುತ್ತದ್ರಿಂದ ಅವ್ರು ಏನೋ ಅನ್ಕೋಬೋದು, ಅವ್ರೇನೋ ನೋಡ್ತಾರೆ ಅದೇ ಥರ ಅನ್ಕೊಂತಾರೆ, ಅದಲ್ಲ ಅದು. ಇತ್ತೀಚಿನ ವರದಿಗಳ ಪ್ರಕಾರ ಹದಿಹರೆಯದಲ್ಲಿ HIV ಪಾಸಿಟಿವ್ ಜಾಸ್ತಿ ಆಗ್ತಿದೆ. ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳನ್ನು ಯಾವುದು ಅಂತಂದ್ರೆ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ಎಪಿಸೋಡಲ್ಲಿ ನಾವು ಹದಿಹರೆಯದ ಮಕ್ಕಳಲ್ಲಿ ಲೈಂಗಿಕ ಆರೋಗ್ಯ ಯಾಕೆ ಬೇಕು, ಯಾಕೆ ಮುಖ್ಯ, ಅದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದಂತಹ ಒಳನೋಟಗಳನ್ನು, ವಿಚಾರಗಳನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಡಾಕ್ಟರ್ ಸುತ್ತೂರ್ ಎಸ್ ಮಾಲಿನಿ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸೊ ಅಂದಹಾಗೆ ಈ ಹದಿಹರೆಯದ ಮಕ್ಕಳಲ್ಲಿ ಲೈಂಗಿಕ ಆರೋಗ್ಯ ಯಾಕೆ ಬೇಕು ಅಂತ ಹೇಳ್ತೀರಾ ಅಂತ? ಸರ್, ಇದು ನಾನು ಮುಖ್ಯವಾಗಿ ಬಂಜೆತನ, ಪುರುಷರ ಮತ್ತು ಮಹಿಳೆಯರ ಬಂಜೆತನದ ಮೇಲೆ ಸುದೀರ್ಘವಾಗಿ ಸುಮಾರು ಒಂದು 27 ವರ್ಷ ಅಂತಲೇ ಅನ್ಬೋದು ಒಂದು ಸಂಶೋಧನೆನ ಮಾಡ್ತಾ ಇದ್ದೀವಿ. ದೊಡ್ಡ ತಪಸ್ಸು ಮೇಡಮ್. ಒಂದು 14 ಜನ ವಿದ್ಯಾರ್ಥಿಗಳು, ಅದರಲ್ಲಿ ನನ್ನ ವಿದ್ಯಾರ್ಥಿಗಳು PhDನೂ ಸಹ ಮಾಡಿದ್ದಾರೆ. ಹಾಗಾಗಿ ಅದು ಲೈಂಗಿಕ ಆರೋಗ್ಯದ ಒಂದು ಭಾಗ ಅಷ್ಟೇ ಅದು ಬಂಜೆತನ ಅನ್ನೋದು. ಅದನ್ನು ನಾನು ನೋಡಿದಾಗ ನನಗೇನು ಅನ್ನಿಸ್ತಾ ಇದೆ ಅಂದರೆ, ಲೈಂಗಿಕ ಶಿಕ್ಷಣ ಅನ್ನೋದು ಬಹಳ ಮುಖ್ಯ ಅದರಲ್ಲೂ ಭಾರತೀಯರಲ್ಲಿ. ಏಕೆಂದರೆ ನಮಗೆ ವೆಸ್ಟರ್ನ್ ಇನ್ಫ್ಲೂಯೆನ್ಸು ತುಂಬ ಆಗ್ತಾ ಇದೆ. ಎಲ್ಲದೂ ಆಗಿದೆ. ಆಹಾರ ಆಗಿರ್ಬೋದು, ನಮ್ಮ ಉಡುಗೆ ತೊಡುಗೆ ಆಗಿರ್ಬೋದು, ಎಲ್ಲದರಲ್ಲೂ ವೆಸ್ಟರ್ನೈಸೇಷನ್ ಆಗ್ತಾ ಇದೆ. ಆದರೆ ಲೈಂಗಿಕ ಶಿಕ್ಷಣ ಅಲ್ಲಿ ಸಣ್ಣ ಮಕ್ಕಳಲ್ಲೇ ನೀಡ್ತಾರೆ ಆದರೆ ನಮ್ಮ ದೇಶದಲ್ಲಿ ಅದಕ್ಕೆ ಇನ್ನೂ ಸಹ ವಿರೋಧ ಇದೆ. ಇಲ್ಲಿ ಲೈಂಗಿಕ ಶಿಕ್ಷಣ ಅಂತಂದರೆ ವೈಜ್ಞಾನಿಕವಾಗಿ ನಮ್ಮ ದೇಹದ ಬಗ್ಗೆ ನಾವು ತಿಳ್ಕೊಳ್ಳೋದನ್ನೇ ಲೈಂಗಿಕ ಶಿಕ್ಷಣ. ಈಗ ನಮಗೆ ಮೆದುಳಿನ ಬಗ್ಗೆ ನಾವು ತಿಳ್ಕೊಂತೀವಿ, ಅದು ನಮಗೇನು ಅನಿಸೋದಿಲ್ಲ ಅಲ್ವಾ. ಹೃದಯದ ಬಗ್ಗೆ ಮಾತಾಡ್ತೀವಿ, ಅಲ್ಲೂ ನಮಗೆ ಏನು ತೊಂದರೆ ಇಲ್ಲ. ದೇಹದ ಬೇರೆ ಬೇರೆ ಅಂಗಾಂಗಗಳು, ಕೈ, ಕಾಲು, ಕಣ್ಣು, ಮೂಗು, ಪಂಚೇಂದ್ರಿಯಗಳ ಬಗ್ಗೆ ತಿಳ್ಕೊಂತೀವಿ, ನಮಗೇನು ತೊಂದರೆ ಇಲ್ಲ. ಆದರೆ ಜನನೇಂದ್ರಿಯಗಳ ಬಗ್ಗೆ ಮಾತಾಡಬೇಕಾದ್ರೆ ಜನ ಮುಜುಗರ ಪಟ್ಕೊಳ್ತಾರೆ. ಅದೇನು ಅಂತ, ಅದು ದೇಹದ ಒಂದು ಅಂಗ. ಅದಿಲ್ಲ ಅಂದರೂ ಮನುಷ್ಯನ, ಈಗ ಮೂತ್ರಕೋಶ ಇಲ್ಲ ಅಂತಂದರೆ ಅವನು ಇರೋಕ್ಕಾಗುತ್ತಾ? ಹಾಗೆ ಒಳ ಜನನೇಂದ್ರಿಯಗಳು ಏನಿದೆ ಅದು ಒಂದು ಲೈಂಗಿಕತೆಗೆ ಸಂಬಂಧಿಸಿದ್ದು, ಅದರ ಬಗ್ಗೆಯೂ ಸಹ ಒಂದು ಅರಿವು ಬೇಕು. ಆದ ಕಾರಣವೇ ನಾನು ಇತ್ತೀಚೆಗೆ ಅದರ ಲೈಂಗಿಕ ಶಿಕ್ಷಣ ಏನಕ್ಕೆ ಬೇಕು, ಆರೋಗ್ಯದ ಬಗ್ಗೆ ಅರಿವು ಏನಕ್ಕೆ ಬೇಕು ಅಂತ ಒಂದು ಪುಸ್ತಕ ಬರೆಯೋಣ ಅಂತೇಳಿ ಸಂಪೂರ್ಣ ವೈಜ್ಞಾನಿಕವಾಗಿ ಈ ನಮ್ಮ ದೇಹ, ಅದರ ರಚನೆ, ಆಮೇಲೆ ಯಾವ ಯಾವ ಅಂಗಾಂಗಗಳು, ಅದರ ಕಾರ್ಯಗಳು, ಹಾರ್ಮೋನುಗಳು, ಈ ಥರ ಸಂಪೂರ್ಣವಾಗಿ ಅದನ್ನು ಓದಿದರೆ ಎಲ್ಲರಿಗೂ ಅರ್ಥ ಆಗಬೇಕು. ಮತ್ತು ಸೆಲ್ಫ್ ಎಕ್ಸ್ಪ್ಲನೇಟರಿ, ನಿಮ್ಗೆ ಅದರ ಬಗ್ಗೆ ತಿಳುವಳಿಕೆ ಬಂದಾಗ ಯಾವುದು ಸರಿ ಯಾವುದು ತಪ್ಪು, ಆಮೇಲೆ ಸೋಂಕುಗಳು ಅಂದರೆ ಏನು, ಅವುಗಳ ಅಪಾಯಗಳೇನು, ಆಮೇಲೆ ಸಂಗಾತಿಗಳ ಆಯ್ಕೆ ಯಾವ ರೀತಿ ಮಾಡ್ಕೋಬೇಕು, ಯಾವ ಯಾವ ಲೈಂಗಿಕ ರೋಗಗಳಿದೆ, ಆಮೇಲೆ ಗರ್ಭಧಾರಣೆ ಬಗ್ಗೆ ಎಲ್ಲದರ ಬಗ್ಗೆನೂ ನಿಮಗೆ ಒಂದು ಅರಿವು ಇದ್ದಾಗೇನಾಗುತ್ತೆ ಅಂದರೆ, ನಮ್ಮ ದೇಹ, ಈ ದೇಹ ಅನ್ನೋದು ಒಂದು ದೇಗುಲ. ಆ ದೇಗುಲವನ್ನು ಎಷ್ಟು ಚೆನ್ನಾಗಿ ನಾವು ಕಾಪಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ ದೃಷ್ಟಿಯಿಂದ ಇಂತಹ ಒಂದು ವಿಚಾರಗಳನ್ನು ಮಕ್ಕಳಿಗೆ ಮತ್ತು ಹದಿಹರೆಯದವರಿಗೆ ಇದರ ಬಗ್ಗೆ ಏನಕ್ಕೆ ಅಂದರೆ, ಅವರು ಏನು ಒಂದು ತಿಳುವಳಿಕೆ ಹೊಂದುತ್ತಾ ಇದ್ದಾರೆ ಅದು ಸಂಪೂರ್ಣವಾಗಿ ವೈಜ್ಞಾನಿಕವಲ್ಲ. ಅದು ಹದಿಹರೆಯದ ಮಕ್ಕಳು ಏನು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬೋದು, ಮತ್ತೊಂದು ಕಡೆ ಏನು ಇನ್ಫಾರ್ಮೇಷನ್ ತಗೊಂತಿದ್ದಾರೆ ಅದು ಸರಿಯಾದ ಮಾಹಿತಿ, ಸಂಪೂರ್ಣ ಮಾಹಿತಿ ಅಲ್ಲ. ಅರ್ಧಂಬರ್ಧ ರಾಂಗ್ ಒಂದಷ್ಟು ತಿಳುವಳಿಕೆ ಇರುತ್ತೆ. ಅವ್ರು ಏನದನ್ನ ನೋಡ್ತಾರೆ ಅದು ಸ್ವಾಭಾವಿಕ ಅಲ್ಲ, ಅಸ್ವಾಭಾವಿಕವಾದದ್ದನ್ನು ಅವರು ನೋಡ್ತಾ ಇದ್ದಾರೆ. ಎಷ್ಟೋ ಜನ ಇತ್ತೀಚಿನ ದಿನದಲ್ಲಿ ನೋಡಿ, ಲೆಸ್ಬಿಯನ್ಸ್ಗಳು ಹೆಚ್ಚಾಗ್ತಾ ಇದ್ದಾರೆ. ಹೋಮೋಸೆಕ್ಷುಯಾಲಿಟಿ, ಗೇಸ್ಗಳು, ಲೆಸ್ಬಿಯನ್ಸು, ಬೈಸೆಕ್ಷುಯಲ್ ಈ ಥರದ್ದು ತುಂಬ ಜಾಸ್ತಿ ಆಗ್ತಾ ಇದೆ. ಇದರ ಜೊತೆಗೆ
ಇತ್ತೀಚೆಗೆ ತುಂಬ ಒಂದು ಆತಂಕಕಾರಿ ವಿಚಾರ ಅಂದರೆ ಪ್ರಾಣಿಗಳ ಜೊತೆ ಲೈಂಗಿಕತೆ ಮಾಡಿರುವಂತಹ ಪ್ರಸಂಗಗಳನ್ನು ಕೇಳಿ ನಿಜವಾಗ್ಲೂ ನಮ್ಮ ಸಮಾಜ ಎಲ್ಲಿ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂದರೆ ಇಲ್ಲಿ ಇದರ ಬಗ್ಗೆ ಇವಾಗ ಅರಿವು ಬೇಕು ಎಲ್ಲರಿಗೂ. ಝೋನೋಟಿಕ್ ಡಿಸೀಸಸ್ ಅಂತ ಬರುತ್ತದ್ರಿಂದ ಅವ್ರು ಏನೋ ಅನ್ಕೋಬೋದು, ಅಂದರೆ ಯಾವುದೋ ಒಂದು ವಿಡಿಯೋ ನೋಡಿರ್ತಾರೆ, ಏನೋ ಒಂದು ನೋಡಿರ್ತಾರೆ, ಓ ಈ ಥರನೂ. ಆದರೆ ನಂತರ ಏನಾಗುತ್ತೆ, ಆ ಪ್ರಾಣಿಗಳಲ್ಲಿರುವ ವೈರಸ್ ಬ್ಯಾಕ್ಟೀರಿಯಾಗಳು ಇವರ ದೇಹಕ್ಕೆ ಬಂದಾಗ ಏನೇನು ತೊಂದರೆಗಳಾಗುತ್ತೆ ಅನ್ನೋ ಅರಿವಿಲ್ಲ, ಅದ್ರ ಬಗ್ಗೆ ಕೊಟ್ಟಿರೋದಿಲ್ಲ ಅದರಲ್ಲಿ. ಹಾಗಾಗಿ ಇದರ ಬಗ್ಗೆ ಸಂಪೂರ್ಣ ಅರಿವು ಅವರಿಗೆ ಬೇಕು. ಹಾಗಾಗಿ ಹದಿಹರೆಯದಲ್ಲಿ ಲೈಂಗಿಕ ಅಪಾಯಗಳು ಯಾವುದು, ಯಾವ್ಯಾವ ಕಾಯಿಲೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಕ್ಕಳಿಗೆ ನಾವು ತಿಳಿಸ್ಬೇಕಾಗುತ್ತೆ. ಬಹಳ ಮುಖ್ಯ ಇದು, ಬಹಳ ಮುಖ್ಯ. ಇವಾಗ ನಮ್ಮ ಮಿಕ್ಕಿದೆಲ್ಲದೂ ಓಕೆ, ಆದರೆ ಇದರ ಬಗ್ಗೆ ಅವರಿಗೆ ಅರ್ಧಂಬರ್ಧ ಮಾಹಿತಿ, ಆಮೇಲೆ ಅವೈಜ್ಞಾನಿಕವಾದ ಒಂದು ವಿಚಾರಗಳು, ಅಸ್ವಾಭಾವಿಕ ವಿಚಾರಗಳು, ಅವರೇನೋ ನೋಡ್ತಾರೆ ಅದೇ ಥರ ಅನ್ಕೊಂತಾರೆ, ಅದಲ್ಲ, ಅದು ಆ ಥರ ಇರೋದಿಲ್ಲ. ಹಾಗಾಗಿ ಎಲ್ಲದರ ಬಗ್ಗೆನೂ ಒಂದು ಸರಿಯಾದ ಮಾಹಿತಿಯನ್ನು ನಾವು ನೀಡದೇ ಇದ್ದರೆ, ಇತ್ತೀಚಿನ ವರದಿಗಳ ಪ್ರಕಾರ ಹದಿಹರೆಯದಲ್ಲಿ HIV ಪಾಸಿಟಿವ್ ಜಾಸ್ತಿ ಆಗ್ತಿದೆ ಅನ್ನುವ ಒಂದು ಆತಂಕಕಾರಿ ವಿಚಾರವನ್ನು ನಮ್ಮ ದೇಶದಲ್ಲೇ ಆಗಿದೆ. ಅದು ಅಂಕಿಅಂಶಗಳ ಪ್ರಕಾರ ಹೆಚ್ಚಾಗ್ತಾ ಇದೆ. ಹದಿಹರೆಯದಲ್ಲಿ HIV ಪಾಸಿಟಿವ್ ಇರೋ ಅಂಥವರು ಜಾಸ್ತಿ ಆಗ್ತಿದೆ ಅವರ ಸಂಖ್ಯೆ. ಅಂದರೆ ಇಲ್ಲಿ ಅವರಿಗೆ HIV ಟ್ರಾನ್ಸ್ಮಿಷನ್ ಬಗ್ಗೆ, HIV ಬರೋದು ಗೊತ್ತಿರ್ಬೋದು, ಆದರೆ ಅವರ ಲೈಂಗಿಕತೆಗೆ ಒಳಗಾಗ್ತಿದ್ದಾರೆ ಅವರು. ಆಮೇಲೆ ಸರಿಯಾದ ಕ್ರಮಗಳನ್ನು ತಗೊಂತಾ ಇಲ್ಲ, ಗರ್ಭನಿರೋಧಕ ಏನು ಒಂದು ಕ್ರಮಗಳಿರುತ್ತೆ ಅಂಥದನ್ನು ತಗೊಂತಾ ಇಲ್ಲ ಅನ್ನೋದರ ಸಂಗತಿ ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಹದಿಹರೆಯದಲ್ಲಿ ಸಾಮಾನ್ಯವಾಗಿ ಏನು ಅಪಾಯಗಳು ಅಂತಂದರೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳಂತ ಅಂತೀವಿ ನಾವು. ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಅಥವಾ ಲೈಂಗಿಕ ರೋಗಗಳು ಅಂತಲೇ ಅನ್ಬೋದು. ಯಾವುದು ಅಂತಂದರೆ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳಿಂದ ಬರುವಂಥದ್ದು. ಆದರೆ ಫುಲ್ ಎಕ್ಸ್ಪ್ಲೇನ್ ಮಾಡಲ್ಲ, ಏನೇನು ಕಾಯಿಲೆಗಳು ಅಂತ ಮಾತ್ರ ಹೇಳ್ತೀವಿ. ಅದು ಬಹಳ ಮುಖ್ಯ ಅಂತ. ಅಟ್ಲೀಸ್ಟ್ ಯಾವ ಕಾಯಿಲೆ ಬರುತ್ತೆ ಅಂತ ಅವೇರ್ನೆಸ್ ಆದರೆ ಬಹಳ ಒಳ್ಳೆಯದು. ಹೌದು. ಮೊದಲನೇದಾಗಿ ಗೊನೇರಿಯಾ ಅಂತ ಒಂದು ಕಾಯಿಲೆ ಇದೆ. ಗೊನೇರಿಯಾ, ಸಿಫಿಲಿಸ್ ಬಂದರೆ ಕಣ್ಣು ಹೋಗುವ ಸಾಧ್ಯತೆ ಇದೆ. ಕಣ್ಣು ಹೋಗುತ್ತೆ, ಮೆದುಳು ಇದಾಗುತ್ತೆ, ಕುರುಡುತನ, ಕಿವುಡುತನ ಇಂಥದ್ದೆಲ್ಲ ಬರುವಂಥದ್ದು. ಗೊನೇರಿಯಾ ಆಗ್ಬೋದು, ಸಿಫಿಲಿಸ್ ಆಗ್ಬೋದು, ಹೆಪಟೈಟಿಸ್ ಆಗ್ಬೋದು, ಹೆಪಟೈಟಿಸ್ B ಮತ್ತು C. ಇದರ ಜೊತೆಯಲ್ಲಿ HIV ಬಗ್ಗೆ ಎಲ್ಲರಿಗೂ ಗೊತ್ತಿದೆ. HIVಯ ಕೊನೆಯ ಹಂತ ಏಡ್ಸ್, ಅಕ್ವೈರ್ಡ್ ಇಮ್ಯೂನ್ ಡಿಫಿಷಿಯನ್ಸಿ ಸಿಂಡ್ರೋಮ್. HIV ಹ್ಯೂಮನ್ ಇಮ್ಯುನೋ ಇದ್ರದ್ದು ವೈರಸ್ ಅಂತ, ರೋಗ ನಿರೋಧಕ ಶಕ್ತಿ ಕುಂತಾ ಹೋಗುವಂಥದ್ದು. ಖಂಡಿತ ಅದು ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಎಲ್ಲ ಥರ. ಅಂದರೆ CD4 ಸೆಲ್ಸ್ ಅಂತ ಇರುತ್ತೆ ದೇಹದಲ್ಲಿ. ಆ CD4 ಸೆಲ್ಸ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಆರೋಗ್ಯವಂತ ವ್ಯಕ್ತಿಯಲ್ಲಿ ಇದು ಸುಮಾರು 1500ವರೆಗೂ ಇರ್ಬೋದು. 800ರಿಂದ 1500ವರೆಗೂ, 500ರಿಂದ 1500ವರೆಗೂ ಇರುತ್ತೆ ಆರೋಗ್ಯವಂತ ವ್ಯಕ್ತಿಯಲ್ಲಿ. ಯಾವಾಗ ಇದು 500ಕ್ಕಿಂತ ಕಮ್ಮಿ ಆಗುತ್ತೆ ಆವಾಗ ಸ್ವಲ್ಪ ಪ್ರೋನ್. 200ಕ್ಕಿಂತ ಕಮ್ಮಿ ಆಯಿತು ಅಂದರೆ ಆವಾಗ ಏಡ್ಸ್ ಅಂತ ಅಂತೀವಿ. ಅಲ್ಲಿವರೆಗೂ HIV ಪಾಸಿಟಿವಲ್ಲಿ ಮೇಂಟೈನ್ ಮಾಡ್ಕೊತ ಬರ್ತಾ ಇರ್ತಾರೆ ಅವರು. ಆ್ಯಂಟಿ ರಿಟ್ರೋವೈರಲ್ ಡ್ರಗ್ಗಳನ್ನೆಲ್ಲ ತಗೊಂಡು ಮಾಡ್ತಾ ಇರ್ತಾರೆ, ಅದು ಮೇಂಟೈನ್ ಮಾಡ್ತಾ ಇರ್ತಾರೆ. CD4 ಸೆಲ್ ಅನ್ನೋದು ಅದು ರೋಗ ಪ್ರತಿರೋಧಕ ಶಕ್ತಿಯನ್ನೇ ಉಂಟು ಮಾಡುವ ಜೀವಕೋಶ. ಅದು ಯಾವ್ದಾದ್ರು ವೈರಸ್ ಬ್ಯಾಕ್ಟೀರಿಯಾ ಬಂದರೆ ಅದನ್ನು ಕೊಲ್ಲುವಂಥ ಜೀವಕೋಶ CD4 CD8 ಸೆಲ್ ಅಂತ ನಾವು ಕರಿತೀವಿ. ಆದರೆ ಇಲ್ಲೇನಾಗುತ್ತೆ ಅಂದರೆ HIV ಸೋಂಕಲ್ಲಿ HIV ವೈರಸ್ಸು CD4 ಸೆಲ್ ಒಳಗಡೆ ಹೋಗಿ ಅದನ್ನೇ ನಾಶ ಮಾಡುತ್ತೆ. ಹಾಗಾಗಿ ನಿಮಗೆ ರೋಗ ಪ್ರತಿರೋಧಕ ಶಕ್ತಿಯ ವ್ಯವಸ್ಥೆನೇ ಇರೋದಿಲ್ವಲ್ಲ. ಅಂಥ ಸಂದರ್ಭದಲ್ಲಿ ದೇಹಕ್ಕೆ ಎಲ್ಲ ಥರದ ಕಾಯಿಲೆಗಳು ಅಟ್ಯಾಕ್ ಆಗುತ್ತೆ. ಈಗ ಒಂದು ದೇಶದಲ್ಲಿ ಡಿಫೆನ್ಸ್ ಸಿಸ್ಟಮ್ ನಿಮಗೆ ಚೆನ್ನಾಗಿದ್ರೆ ನಿಮಗೆ ಶತ್ರುಗಳಿಂದ ರಕ್ಷಣೆ ಸಿಗುತ್ತೆ. ನಿಮ್ಮ ಕಮಾಂಡರ್ನೇ ಹೊಡೆದಾಕಿ ಅದನ್ನೇ ಧ್ವಂಸ ಮಾಡಿದ್ರೆ ಎಲ್ಲ ಶತ್ರುಗಳು ಅಟ್ಯಾಕ್ ಮಾಡಲ್ವಾ? ಇದು ಅಷ್ಟೇ, ವೆರಿ ಸಿಂಪಲ್. ನಿಮ್ಮ ಡಿಫೆನ್ಸ್ ಮೆಕ್ಯಾನಿಸಮೇ ಸಂಪೂರ್ಣ ನಾಶ ಆಯಿತು, ಎಲ್ಲರೂ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗಾಗಿ HIV ಆಗ್ಬೋದು, ಇವೆಲ್ಲ ನಾವು ಲೈಂಗಿಕ ರೋಗಗಳು ಅಂತ. ಇದು ಸಿರಿಂಜ್ ಮುಖಾಂತರನೇ ಬಂದಿರ್ಬೋದು. HIV ಸಾಮಾನ್ಯವಾಗಿ ಬ್ಲಡ್ ಟ್ರಾನ್ಸ್ಫ್ಯೂಷನಿಂದ ಬಂದಿರಬಹುದು ಅಥವಾ ದೈಹಿಕ ಸಂಪರ್ಕದಿಂದ ಬಂದಿರಬಹುದು. ಇದರ ಬಗ್ಗೆ ಅರಿವನ್ನು ಮಕ್ಕಳಿಗೆ, ಹದಿಹರೆಯದವರಿಗೆ ನೀಡಲೇಬೇಕಾಗತ್ತೆ. ಯಾವುದರಿಂದ ಈಗ ಸುಮಾರು ಜನ HIV ಜಾಸ್ತಿ ಯಾರಿಗಾಗುತ್ತೆ ಅಂದರೆ ಡ್ರಗ್ ಅಡಿಕ್ಷನ್ನಲ್ಲಿರೋ ಅಂಥವ್ರು. ಡ್ರಗ್ಸ್ ತಗೋಬೇಕಾದ್ರೆ ಅವರಿಗೆ ಜ್ಞಾನನೇ ಇರೋದಿಲ್ಲ. ಒಬ್ಬರು ಬಳಸಿದ ಸೂಜಿಯನ್ನೇ ಎಲ್ಲರೂ ಬಳಸ್ತಾರೆ. ಒಬ್ಬನಿಗೆ HIV ಪಾಸಿಟಿವ್ ಇತ್ತು ಅಂದರೆ ಆ ಎಂಟೈರ್ ಗ್ರೂಪ್ಗೆ ಅದು ಬರುವಂಥ ಸಾಧ್ಯತೆ ಇರುತ್ತೆ. ಇದೆಲ್ಲ ಸಾಮಾನ್ಯ ಅಂಥ ಗುಂಪಿನಲ್ಲೇ ಹೆಚ್ಚು ಬರುವಂಥದ್ದು. ಅವರು ವೆಂಚರ್ ಮಾಡ್ತಾರೆ, ಆ ಸಂದರ್ಭದಲ್ಲಿ ಅವರಿಗೆ ಅರಿವು ಇರೋದಿಲ್ಲ. ಆಮೇಲೆ ಅವರು ಒಂದು ಸುರಕ್ಷಿತ ಕ್ರಮಗಳು ಏನಿದೆ ಅದನ್ನು ಸರಿಯಾಗಿ ಬಳಕೆ ಮಾಡದೇ ಇರೋ ಅಂಥದ್ದು. ಇಂಥ ಸಂದರ್ಭದಲ್ಲಿ ಈ ಕಾಯಿಲೆಗಳಿಗೆ ಅವರು ತುತ್ತಾಗುವ ಸಾಧ್ಯತೆ ಇದೆ.
ಇದರ ಹೊರತಾಗಿ ಗರ್ಭಕಂಠದ ಒಂದು ಕ್ಯಾನ್ಸರ್ ಏನು ಬರ್ತಾ ಇದೆ ಮುಂದಿನ ದಿನದಲ್ಲಿ ಸರ್ವಿಕ್ಸ್ ಕ್ಯಾನ್ಸರ್ ಅಂತೀವಿ, ಅದು ಸಹ ಈ ಒಂದು ಲೈಂಗಿಕ ರೋಗಕ್ಕೆ ಸಂಬಂಧಿಸಿದಂತಹದ್ದು. ಇಲ್ಲೇನಾಗುತ್ತೆ, ಗರ್ಭಕಂಠದಲ್ಲಿ ಸರ್ವಿಕ್ಸಲ್ಲಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಇದೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸಿಂದನೇ ಗರ್ಭಕಂಠದ ಕ್ಯಾನ್ಸರ್ ಬರ್ತಾ ಇರೋಂಥದ್ದು. ಇಲ್ಲೂ ಸಹ ನಾವು ಸಾಮಾನ್ಯವಾಗಿ ಇದನ್ನು ನೋಡೋಂಥದ್ದು ಎಲ್ಲಿ ಒಂದು ಸೋಷಿಯಲಿ ಡಿಪ್ರೈವ್ಡ್ ಇರೋಂಥ ಜನಗಳಿರ್ತಾರೆ, ಮತ್ತು ಈ ಥರದ ಒಂದು ಸೆಕ್ಷುವಲ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಅಂಥವರಿಗೆ ಸ್ವಲ್ಪ ಸಾಮಾನ್ಯವಾಗಿ ಹೆಚ್ಚಾಗಿ ಕಂಡುಬರುವಂಥದ್ದು ಮಲ್ಟಿಪಲ್ ಪಾರ್ಟ್ನರ್ಸ್ ಇರೋಂಥದ್ದು, ತುಂಬ ಜನ ಸಂಗಾತಿಗಳಿರುವಂಥ ಸಂದರ್ಭದಲ್ಲಿ ಬರುವಂಥದ್ದು. ಇದಕ್ಕೆ ಒಂದು ವ್ಯಾಕ್ಸಿನ್ ಸಹ ಇದೆ. ಈಗ ಹದಿಹರೆಯದಲ್ಲಿ ಅವರು ತಪ್ಪುಗಳು ಮಾಡಿರ್ಬೋದು, ಮಲ್ಟಿಪಲ್ ಪಾರ್ಟ್ನರೂ ಆಗಿರಬಹುದು, ಆದರೂ ಆಗಿರ್ಬೋದು, ಇಲ್ಲ ಅಂದರೂ ಇಲ್ಲ. ಆದರೆ ವ್ಯಾಕ್ಸಿನ್ನ ಏನಾದ್ರು ಬಳಕೆ ಮಾಡಿದ್ದ ಪಕ್ಷದಲ್ಲಿ ಅವರಿಗೆ ಖಂಡಿತವಾಗ್ಲೂ ಅದರಿಂದ ರಕ್ಷಣೆ ಸಿಕ್ಕುತ್ತೆ. ಗರ್ಡಾಸಿಲ್ ಅಂತ ವ್ಯಾಕ್ಸಿನ್ ಇದೆ, ಈಗ ಭಾರತದಲ್ಲೂ ಇದೆ. 2 ಡೋಸ್ ಅದನ್ನ ತಗೊಂಡ್ರೆ, ಅಂದರೆ ಇಂಥದ್ದಕ್ಕೆ ಮೊದಲು ಅವರು ದೈಹಿಕ ಸಂಪರ್ಕ ಮಾಡೋದಕ್ಕೆ ಮೊದಲೇ ತಗೊಂಡಿರಬೇಕು. 13ನೇ ವಯಸ್ಸಿಗೆ ಅದನ್ನು ಆರಂಭ ಮಾಡ್ತಾರೆ. 2 ಡೋಸಲ್ಲಿ ತಗೊಳ್ಳೋದು ಸಂಪೂರ್ಣವಾಗಿ ಈ ಸರ್ವಿಕ್ಸ್ ಕ್ಯಾನ್ಸರಿಂದ ರಕ್ಷಣೆ. ಇದು ಒಂದೇ ಒಂದು ವ್ಯಾಕ್ಸಿನ್ ಕ್ಯಾನ್ಸರ್ಗೆ ಇರುವಂಥ ವ್ಯಾಕ್ಸಿನ್ ಅಂತ ಹೇಳ್ಬೋದು, ಗರ್ಭಕಂಠದ ಕ್ಯಾನ್ಸರ್. ಇದರ ಹೊರತಾಗಿ ಯೋನಿ ಮತ್ತು ಮೂತ್ರನಾಳದಲ್ಲಿ ಸೋಂಕುಗಳು, ಬೇಕಾದಷ್ಟು ಥರದ ಸೋಂಕುಗಳನ್ನು ನಾವು ನೋಡಬಹುದು. ಈ ಥರ ಅವರಿಗೆ ಇದರ ಬಗ್ಗೆ, ಲೈಂಗಿಕತೆಯ ಬಗ್ಗೆ ಅರಿವಿಲ್ಲದಂತಹ ಪಕ್ಷದಲ್ಲಿ ಸೋಂಕುಗಳು ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತೆ. ಬರೀ ಸರ್ವಿಕ್ಸ್ ಮಾತ್ರ ಅಲ್ಲ, ಗರ್ಭಕಂಠ ಅಲ್ಲ, ಇನ್ನು ಒಳಗಡೆ ಯೋನಿಯಲ್ಲೂ ಸಹ ಅದರಲ್ಲಿ IUI ಇಂಟ್ರಾಯುಟರೈನ್ ಇನ್ಫೆಕ್ಷನ್ ಅಂತ ಅಂತೀವಿ. ಆಮೇಲೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸಾರ್ಡರ್ಸ್ಗಳಂತ ಮುಂದಿನ ಹಂತದಲ್ಲಿ ಅದು ಒಳಗಡೆ ಆ ಇನ್ಫೆಕ್ಷನ್ನು, ಆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬೋದು, ವೈರಲ್ ಇನ್ಫೆಕ್ಷನ್ ಆಗ್ಬೋದು, ಗರ್ಭಕೋಶದ ಒಳಗಡೆ ಸಹ ಹೋಗುವಂತಹ ಸಾಧ್ಯತೆ ಇದೆ. ಹುಡುಗರಿಗೂ ಅಷ್ಟೇ, ಅದು ಟೆಸ್ಟಿಸ್ಗೆ ಹೋಗಿ ಅಲ್ಲಿ ಸೆಲ್ಸ್ಗಳಿರುತ್ತೆ, ಸ್ಪರ್ಮೆಟೋಗೋನಿಯಲ್ ಸೆಲ್ಸ್ಗಳು, ಆ ಸೆಲ್ಸ್ನೇ ನಾಶ ಮಾಡುವಂಥದ್ದು ಪರ್ಮನೆಂಟ್ ಇನ್ಫರ್ಟಿಲಿಟಿ ಉಂಟು ಮಾಡುತ್ತೆ. ಇದು ಮುಂದಿನ ದಿನದಲ್ಲಿ ಬಂಜೆತನವನ್ನು ಸಹ ಉಂಟು ಮಾಡುವ ಸಾಧ್ಯತೆಯನ್ನು ನಾವು ನೋಡಬಹುದು. ಹಾಗಾಗಿ ಬೇಕಾದಷ್ಟು ಈ ಥರದ ಕಾಯಿಲೆಗಳಿಗೆ ಮಕ್ಕಳು ತುತ್ತಾಗುವ ಸಾಧ್ಯತೆ ಇರೋದರಿಂದ ಅವರಿಗೆ ನಾವು ಹೆಚ್ಚಿನ ಒಂದು ಅರಿವನ್ನು ನೀಡಿದಂತಹ ಪಕ್ಷದಲ್ಲಿ ಅವರನ್ನು ಈ ಕಾಯಿಲೆಗಳ ಸೋಂಕಿನಿಂದ ನಾವು ಅವರನ್ನು ತಪ್ಪಿಸಬಹುದು ಅಂತ ಹೇಳಬಹುದು. ಸೊ ಹಾಗಿದ್ರೆ ಯಾಕೆ ಮಕ್ಕಳು ಈ ರೀತಿಯ ಒಂದು ಲೈಂಗಿಕ ಕಾಯಿಲೆಗಳಿಗೆ ತುತ್ತಾಗ್ತಾರೆ, ಒಳಗಾಗ್ತಾರೆ ಅಂತ ಹೇಳ್ತೀರಾ ಅಂತ? ಈ ಲೈಂಗಿಕತೆಗೆ ಪ್ರಮುಖವಾಗಿ ಇದಕ್ಕೆ ಮೂಲವಾಗಿ ಹಾರ್ಮೋನ್ಸ್ಗಳೇ ಕಾರಣ ಅನ್ಬೋದು. ಲೈಂಗಿಕ ಕಾಯಿಲೆಗಳು ಇದ್ದಂತಹ ಪಕ್ಷದಲ್ಲಿ ಬಂದ್ಬಿಡುತ್ತದು. ಈ ಲೈಂಗಿಕತೆಗೆ ತುತ್ತಾಗೋದಕ್ಕೆ ಏನಕ್ಕೆ ಅಂದರೆ ಮುಖ್ಯವಾಗಿ ಹಾರ್ಮೋನ್ಸ್ಗಳು. ಹುಡುಗರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನು, ಹೆಣ್ಣು ಮಕ್ಕಳಲ್ಲಿ ಎಸ್ಟ್ರೋಜನ್ ಹಾರ್ಮೋನು, ಕಿಸ್ಪೆಪ್ಟಿನ್ ಅಂತೆಲ್ಲ ಇದೆ. ತುಂಬ ಹಾರ್ಮೋನ್ಗಳು ತುಂಬ ಇದೆ. ಮುಖ್ಯವಾಗಿ ಈ 2 ಹಾರ್ಮೋನುಗಳು ದೇಹದಲ್ಲಿ ಹೆಚ್ಚು ಸ್ರವಿಕೆಯಾದಂಥ ಪಕ್ಷದಲ್ಲಿ ಸೆಕ್ಷುವಲ್ ಅರ್ಜನ ಉಂಟು ಮಾಡುತ್ತದೆ. GnRH ಇಂದ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್ ಬಿಡುಗಡೆಯಾಗಿ ಅದು ಟೆಸ್ಟೋಸ್ಟಿರಾನು, ಎಸ್ಟ್ರೋಜನ್ನು ಪುರುಷ ಮತ್ತು ಹೆಣ್ಣು ಮಕ್ಕಳು, ಗಂಡು ಮಕ್ಕಳಲ್ಲಿ ಬಿಡುಗಡೆ ಮಾಡ್ತಾ ಬರುತ್ತೆ. ನಂತರ ಇದು ಟೆಸ್ಟೋಸ್ಟಿರಾನು ಪುನಃ ಮೆದುಳಿಗೆ ಹೋಗಿ ಅಲ್ಲಿ ಮೆದುಳಿನಲ್ಲಿ ಅದರದ್ದು ಕೆಲವೊಂದು ರೆಸೆಪ್ಟಾರ್ಗಳಿರುತ್ತೆ, ಟೆಸ್ಟೋಸ್ಟಿರಾನ್ ರೆಸೆಪ್ಟಾರ್ಗಳು, ಅದಕ್ಕೆ ಬೈಂಡ್ ಆಗುತ್ತೆ. ಎಸ್ಟ್ರೋಜನು ಸಹ ಕೆಲವು ರೆಸೆಪ್ಟಾರ್ಗಳಿಗೆ ಬೈಂಡ್ ಆಗುತ್ತೆ. ಅದು ಏನು ಮಾಡುತ್ತೆ, ಸೆಕ್ಷುವಲ್ ಅರ್ಜನ ಜಾಸ್ತಿ ಮಾಡ್ತಾ ಬರುತ್ತೆ. ಸೆಕ್ಷುವಲ್ ಅರ್ಜ್ ಆಗಬೇಕು ಅಂತಂದರೆ ಬಿಡುಗಡೆಯಾದ ಹೆಚ್ಚಾದ ಈ ಹಾರ್ಮೋನುಗಳು ರೆಸೆಪ್ಟಾರ್ಗೆ ಹೋಗಿ ಅಲ್ಲಿ ಅದು ಬೈಂಡ್ ಆಗಿ ಸುಮಾರು ಜೀನ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡ್ತಾ ಬರುತ್ತೆ. ಆ ಜೀನ್ಸ್ಗಳೇನು ಮಾಡುತ್ತೆ ಅಂದರೆ ಅದರಲ್ಲಿ ಒಂದು ಜೀನು ನೈಟ್ರಿಕ್ ಆಕ್ಸೈಡ್ ಸಿಂಥಟೇಸ್ ಜೀನು, ನೈಟ್ರಿಕ್ ಆಕ್ಸೈಡ್ ಹೆಚ್ಚು ಬಿಡುಗಡೆ ಮಾಡೋದು. ಆವಾಗೇನಾಗುತ್ತೆ, ರಕ್ತನಾಳಗಳಲ್ಲಿ ಹಿಗ್ತಾ ಬರುತ್ತೆ, ರಕ್ತ ಸಂಚಾರ ಜಾಸ್ತಿ, ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ. ಬ್ಲಡ್ ಫ್ಲೋ ಆವಾಗ ಒಂಥರ ಆ ಒಂದು ಲಿಬಿಡೋ ಅಂತ ನಾವು ಏನಂತೀವಿ ಲೈಂಗಿಕತೆ, ಅದಕ್ಕೆ ಪ್ರೇರೇಪಣೆ ಮಾಡುವಂಥದ್ದು, ರಕ್ತದಲ್ಲಿ ದೇಹ ಬಿಸಿ ಆಗುವಂಥದ್ದು, ರಕ್ತನಾಳದಲ್ಲಿ ರಕ್ತ ಸಂಚಾರ ಜಾಸ್ತಿ ಆಗುವಂಥದ್ದು, ಈ ಥರ ಬೇಕಾದಷ್ಟು ಜೀನ್ಸ್ಗಳಿದೆ. ಅವುಗಳ ಮುಖಾಂತರ ಏನು ಮಾಡುತ್ತೆ, ಸೆಕ್ಷುವಲ್ ಅರ್ಜನ ಜಾಸ್ತಿ ಮಾಡ್ತಾ ಬರುತ್ತೆ. ಜೊತೆಗೆ ಡೋಪಮೈನ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಅವರಿಗೆ ಸಂತೋಷ ಸಿಕ್ಕುತ್ತೆ, ಆವಾಗ ಡೋಪಮೈನ್ ರಿಲೀಸ್ ಆಗುತ್ತೆ. ಪುನಃ ಅದು ಬೇಕು ಅನಿಸುತ್ತೆ, ಪುನಃ ಡೋಪಮೈನ್ ರಿಲೀಸ್ ಆಗುತ್ತೆ. ಇದು ಒಂದಷ್ಟು ದಿನ ಆದಮೇಲೆ ಅಷ್ಟಕ್ಕೆ ಡೋಪಮೈನ್ ರಿಲೀಸ್ ಆಗಲ್ಲ, ಅದಕ್ಕಿನ್ನ ಇನ್ನೂ ಬೇರೆ ಥರ ಬೇಕು ಅಂತ ಅನ್ಸುತ್ತೆ. ದೇ ವೆಂಚರ್ ಮೆನಿ ಥಿಂಗ್ಸ್. ಆವಾಗ ಏನಾಗುತ್ತೆ, ಬರೀ ಲೈಂಗಿಕತೆಯ ಜೊತೆಗೆ ಒಂದು ಆಲ್ಕೋಹಾಲ್ ಸೇವನೆ ಮಾಡಿದಾಗ ಡೋಪಮೈನ್ ರಿಲೀಸ್ ಆಗೋಂಥದ್ದು. ಒಂದಷ್ಟು ದಿನ ಆಲ್ಕೋಹಾಲ್ ಸೇವನೆ ಮಾಡಿ ಲೈಂಗಿಕತೆಯಲ್ಲಿದ್ದಾಗ ಬಿಡುಗಡೆಯಾಗುವ ಡೋಪಮೈನು ನಿಂತೋಗುತ್ತೆ. ಇನ್ನೂ ಬೇಕು ಅಂದರೆ
ಡ್ರಗ್ಸ್ ಹಾಕಂತಾರೆ ಅವಾಗ. ಹೀಗೆ ಒಂದು 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 ಅಂತ ಹೇಳಿ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿಯಾಗಿ ಕೊನೆಗೆ ಅವರಿಗೆ ಅರಿವಿಲ್ಲದೆ ನಾನು ಹೇಳಿದ್ನಲ್ಲ, ಲೆಸ್ಬಿಯನ್ ಅಂತೆ, ಗೇಸ್ ಅಂತೆ, ಹಾಳು ಮುಳು, ಬೈಸೆಕ್ಷುವಲ್ಲು, ಈ ಡ್ರಗ್ಸ್ಗಳು, ಈ ಥರ ಒಂದು ಕರ್ಮಕಾಂಡ ಅಂತನವೇ ಅನ್ಬೋದು. ಆ ಥರದ ಒಂದು ಬಲೆಗೆ ಬೀಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಡೋಪಮೈನು, ಸೆರೆಟೋನಿನು ಬಿಡುಗಡೆಯಾಗುತ್ತೆ, ಮೂಡ್ ಚೆನ್ನಾಗಾಗುತ್ತೆ, ಖುಷಿ ಆಗುತ್ತೆ ಅದೆಲ್ಲ ಆದಮೇಲೆ. ಆಮೇಲೆ ಆಕ್ಸಿಟಾಸಿನ್, ಟ್ರಸ್ಟ್ ಬಾಂಡಿಂಗ್ ಹಾರ್ಮೋನ್, ಅದು ತುಂಬ ಅವರೇ ನನ್ನ ಪ್ರಿಯಕರ, ಅವನೇ ನನಗೆ ಸರ್ವಸ್ವ ಅನ್ನೋ ಅಂಥದ್ದು. ಅದಕ್ಕೆ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಡೋಳು ಬೇಡ ಅಂದದು ಅದೇ ಕಾರಣದಿಂದ. ಏನಕ್ಕೆ ಅಂದರೆ ಈ ಸೆರೋಟೋನಿನ್, ಆಕ್ಸಿಟಾಸಿನ್ ಎಲ್ಲ ಬಂದಾಗ ತಾಯಿಗಿನ ಹೆಂಡ್ತಿನೇ ಪ್ರೀತಿ, ಇದೆಲ್ಲ ನಿಜನೇ, ಬಿಕಾಸ್ ಆಫ್ ಹಾರ್ಮೋನ್ಸ್ಗಳು. ಹಾಗಾಗಿ ಇದೆಲ್ಲ ಬಿಡುಗಡೆ ಆಗೋದ್ರಿಂದ ಅವರಿಗೆ ಅರ್ಜಿ ಜಾಸ್ತಿ ಆಗ್ತಾ ಬರುತ್ತೆ. ಅದಕ್ಕೆ ನೋಡಿ, ಹಿಂದಿನ ಕಾಲದಲ್ಲಿ ಇದನ್ನು ಅತಿರೇಕಕ್ಕೆ ತಗೊಂಡೋಗ್ತಾ ಇರಲಿಲ್ಲ ಅವರು. ಅದನ್ನು ಬಹಳ ಚೆನ್ನಾಗಿ ಒಂದು ಇದರಲ್ಲಿ ಒಂದು ಕ್ರಮದಲ್ಲಿ ಅದಕ್ಕೊಂದು ಬೌಂಡ್ರಿ ಇರ್ತಾ ಇತ್ತು. ಪ್ರೀತಿಯಿಂದ ಶುರುವಾಗ್ತಾ ಇತ್ತದು. ಪ್ರೀತಿಯಿಂದ ಗಂಡ ಹೆಂಡತಿ ಕುತ್ಕೊಂಡು ಮಾತಾಡೋ ಅಂಥದ್ದು, ಆಮೇಲೆ ವಿಳ್ಯದೆಲೆ ಕೊಡೋ ಅಂಥದ್ದು, ಬೇಕಾದಷ್ಟು ಇದು ನಿಧಾನ ಗತಿಯಲ್ಲಿ ಒಂದು ಹಂತದಲ್ಲಿ ತಗೊಂಡೋಗ್ತಾ ಇದ್ರು. ಇವಾಗ ಆ ಥರ ಅಲ್ಲ, ಅವಸರ. ಆಮೇಲೆ ಅತೀ ಹೆಚ್ಚು ಅವರಿಗೆ ಅದರಿಂದ ಡೋಪಮೈನ್ ಬಿಡುಗಡೆ ಆಗಬೇಕು ಅಂತ. ಹಾಗಾಗಿ ಇಷ್ಟು ತೊಂದರೆ ಆಗ್ತಿದೆ. ಇಲ್ಲಿ ಡೋಪಮೈನು ಸಣ್ಣ ಸಣ್ಣ ವಿಚಾರಕ್ಕೂ ಬಿಡುಗಡೆ ಆಗುತ್ತೆ. ಪ್ರೀತಿ ಮಾತಾಡಿದಾಗ ಬಿಡುಗಡೆ ಆಗುತ್ತೆ, ಹಿಂದಿನ ಮೆಮೊರಿಗಳನ್ನ ನೆನೆಸ್ಕೊಂಡಾಗ ಬಿಡುಗಡೆ ಆಗುತ್ತೆ, ಸಣ್ಣ ಸಣ್ಣ ಗಿಫ್ಟ್ ಕೊಟ್ಟರು ಬಿಡುಗಡೆ ಆಗುತ್ತೆ. ಇದು ನಮ್ಮ ಹಿಂದಿನವರು ಮಾಡ್ಕೊಂಡಿದ್ದಂತಹ ಒಂದು ಕ್ರಮ. ಎಲೆ ಅಡಿಕೆ ಹಾಕೊಳ್ಳೋರು ಅವಾಗ ಕೂತ್ಕೊಂಡು ತುಂಬ ಹೊತ್ತು ಮಾತಾಡ್ಕೊಂಡು, ಅವಾಗ ಡೋಪಮೈನ್ ಬಿಡುಗಡೆ ಆಗೋದು. ಇವಾಗ ಅಷ್ಟಕ್ಕೆ ಆಗಲ್ಲ ಡೋಪಮೈನು, ಇವರು ಡ್ರಗ್ಸ್ ತಗೊಂಡ್ರೆ ಬಿಡುಗಡೆ ಆಗುತ್ತೆ. ಅಂದರೆ ನಾವು ಆ ಮಟ್ಟಕ್ಕೆ ಸ್ಯಾಚುರೇಷನ್, ಆ ರಿಸೆಪ್ಟಾರ್ ಸ್ಯಾಚುರೇಷನ್ ಪಾಯಿಂಟ್ಗೆ ಹೊರಟೋಗಿದ್ದೀವಿ. ಆ ಸ್ಯಾಚುರೇಷನ್ಗೆ ಯಾವತ್ತು ತಲುಪಬಾರದು ನಾವು ಮನುಷ್ಯರು. ಹಾಗಾಗಿ ಮಕ್ಕಳಿಗೆ ಇದರ ಬಗ್ಗೆ ಒಂದು ಅರಿವನ್ನು, ಇಂಥದ್ದಾದರೆ ಇಂಥದ್ದು ತೊಂದರೆ ಆಗುತ್ತೆ ಅಂತ ಅರಿವು ನೀಡಿದ್ರೆ ಖಂಡಿತವಾಗ್ಲೂ ನಾವು ಒಂದು ಒಳ್ಳೆಯ ಲೈಂಗಿಕ ಆರೋಗ್ಯವನ್ನು ಯುವ ಜನತೆಗೆ ಕೊಡಬಹುದು. ಅಂದ್ರೆ ಡೋಪಮೈನ್ ಕಂಟ್ರೋಲ್ ಮಾಡಲಿಕ್ಕೆ ಸಣ್ಣ ಸಣ್ಣ ವಿಷಯಗಳಲ್ಲಿ ಸಣ್ಣ ಮತ್ತು ಆರೋಗ್ಯಕರ ವಿಷಯಗಳಲ್ಲಿ ತೃಪ್ತಿ ಪಡ್ಕೊಳ್ಳೋದನ್ನ ಕಲಿಬೇಕು ಅಂತ. ಸೊ ಆವಾಗ ನಿಮಗೆ ಅದು ಬೇಕು ಇದು ಬೇಕು ಡ್ರಗ್ಸ್ ತನಕ ಹೋಗಲ್ಲ, ಬರೋದಿಲ್ಲ. ಈಗ ನೋಡಿ, ಒಂದು ಸಣ್ಣ ಸಹಾಯ ಮಾಡಿದಾಗ ಡೋಪಮೈನ್ ರಿಲೀಸ್ ಆಗುತ್ತೆ. ಕರೆಕ್ಟ್. ಒಂದು ದಾನ ಮಾಡಿದಾಗ ಡೋಪಮೈನ್, ಸಣ್ಣ ಸಣ್ಣದಲ್ಲೇ ಬೇಕಾದಷ್ಟು ಅಂಶಗಳು ಇದೆ. ಅದನ್ನು ಮೊದಲು ನಮ್ಮ ಹಿರಿಯರು ಅದನ್ನೆಲ್ಲ ದಿನನಿತ್ಯದ ಜೀವನದಲ್ಲಿ ಅದನ್ನೆಲ್ಲ ಅಳವಡಿಸ್ಕೊಂಡಿದ್ರು. ಹಾಗಾಗಿ ಇಂಥ ಒಂದು ಅತಿರೇಕಕ್ಕೆ ಹೋಗ್ತಾ ಇರಲಿಲ್ಲ. ಇವಾಗ ಅದು ಯಾವುದೂ ಇಲ್ಲ ನಮಗೆ. ಹಾಗಾಗಿ ಆ ಡೋಪಮೈನು ಸಂತೋಷ, ರಿವಾರ್ಡ್ ಸಿಗಬೇಕು ಅಂತಂದರೆ ಅತಿರೇಕಕ್ಕೆ ಹೋಗುವಂಥ ಸ್ಥಿತಿಯನ್ನು ಮನುಷ್ಯ ತಲುಪಿದ್ದಾನೆ. ನಿಜ ಕೂಡ ಇದರಲ್ಲಿ ತಿಳ್ಕೊಳ್ಬೇಕಾದಂಥ ಅನೇಕ ಅಂಶಗಳು ಖಂಡಿತವಾಗಿದೆ. ಇವನ್ ಕೆಲವೊಂದು ಕಲ್ಚರಲ್ ಈಗ ವೆಸ್ಟರ್ನಲ್ಲಿ ಕೂಡ ಈಗ ಸಣ್ಣ ಪುಟ್ಟ ವಿಷಯಗಳಿಗೆ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳುವಂತ, ಖಂಡಿತವಾಗ್ಲೂ ಖಂಡಿತ. ಸೊ ಅದೆಲ್ಲ ಏನಾಗುತ್ತೆ, ಅಲ್ಲಿಗೆ ಅದು ಡೋಪಮೈನ್ ಅಲ್ಲಿಗೆ ಕ್ಲಿಯರ್ ಆಗಿಬಿಡುತ್ತೆ, ನಮಗೆ ಅಲ್ಲಿ ಆವಾಗ ಸಂತೋಷ ಆಗುತ್ತೆ, ಡೋಪಮೈನ್ ರಿಲೀಸ್ ಆಗುತ್ತೆ. ಸಣ್ಣ ಪುಟ್ಟ ವಿಷಯಗಳಿಗೆ ಖಂಡಿತ. ಒಂದು ಪೆನ್ನು ಕೊಟ್ಟರು ಕೂಡ ಥ್ಯಾಂಕ್ಸ್ ಅಂತ ಹೇಳುವಂತ. ಹೌದು. ಸೊ ಅವಾಗ ಏನಾಗುತ್ತೆ ಅಂದ್ರೆ ಒಂದು ಸಂತೃಪ್ತಿ, ಗ್ರಾಟಿಟ್ಯೂಡ್ ಅಂತ ನಾವು ಹೇಳ್ತೀವಿ, ಕೃತಜ್ಞತೆ ಅಂತ ಹೇಳ್ತೀವಿ. ಅದೆಲ್ಲ ಹೇಳಿದಾಗ ಈ ಒಳ್ಳೆ ಹಾರ್ಮೋನ್ಸ್ಗಳು ಬಿಡುಗಡೆ ಆಗುತ್ತೆ. ಅದ್ರ ಒಳ್ಳೆ ಒಂದು ಇಂಪ್ಯಾಕ್ಟ್ ಆಗುತ್ತೆ, ಸಕಾರಾತ್ಮಕ ಒಂದು ಆರೋಗ್ಯ ಶೈಲಿಯನ್ನು ಅದು ಕ್ರಿಯೇಟ್ ಮಾಡುತ್ತೆ. ಇದು ಸಕಾರಾತ್ಮಕವಾಗಿ ಆಗುವಂಥದ್ದು. ಹೌದು, ನಾವು ಡಿಸ್ಕಸ್ ಮಾಡಿದ್ದೆಲ್ಲ ನಕಾರಾತ್ಮಕವಾಗಿ ಬಿಡುಗಡೆ ಆಗುತ್ತೆ, ನಕಾರಾತ್ಮಕವಾಗಿ ಆಗುವಂಥದ್ದು. ಅದರಿಂದ ಅಪಾಯ ಹೆಚ್ಚು. ಸೊ ಅಂದ್ರೆ ಈ ಎಪಿಸೋಡ್ ನಾವು ಕಾರಣ ಏನು ಮತ್ತೆ ಪರಿಹಾರ ಏನು ಎರಡನ್ನು ಕೂಡ ಇನ್ಕ್ಲೂಡ್ ಮಾಡಿ ನೀವು ತಿಳಿಸಿದ್ದೀರಾ ಅದಕ್ಕಾಗಿ. ಸೊ ಹಾಗಾಗಿ ಖಂಡಿತ ಕೂಡ ಈ ಎಲ್ಲ ವಿಚಾರಗಳನ್ನ ತಿಳಿದುಕೊಂಡ್ರೆ ಎಲ್ಲ ಅನಾಹುತಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ಈ ಅಮೂಲ್ಯವಾದಂತಹ ವೈಜ್ಞಾನಿಕ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.